ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಇವತ್ತು ನಮ್ಮ ಫೋಟೋ ಶೂಟ್ ಇದೆ. ಫೈನಲಿ ನನ್ನ ಆಸೆ ನೆರವೇರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನನಗೆ ಈ ಥರ ಚಿಕ್ಕ ಚಿಕ್ಕ ಆಸೆಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲಿ ಒಂಥರ ಜಾಸ್ತಿ ಖುಷಿನೇ ಸಿಗುತ್ತೆ. ಎಸ್ಪೆಷಲಿ ಈ ಫೋಟೋಸ್ ವೀಡಿಯೋಸ್ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನೋಡಿ ನಮ್ಮ ಸಿರಿ ಹೇಗೆ ಕಾಣ್ತಾ ಇದ್ದಾಳೆ. ನಂದು ಆ್ಯಕ್ಚುಲಿ ಬಂದು ರೆಡ್ ಗೌನು, ನಮ್ಮ ಪ್ರಸನ್ನ ಅವ್ರದ್ದು ಬಂದು ವೈಟ್ ಶರ್ಟು ಅಂದರೆ ಕ್ರೀಮ್ ಶರ್ಟು ಮತ್ತು ಬ್ಲ್ಯಾಕ್ ಪ್ಯಾಂಟು. ಹಾಗೆ ನಮ್ಮಿಬ್ಬರು ಮಿಕ್ಸಲ್ಲಿ ಸಿರಿದು ವೈಟ್ ಟಾಪ್ ಮತ್ತು ರೆಡ್ದು ಸ್ಕರ್ಟ್ ಇದೆ. ಸೊ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಆ್ಯಕ್ಚುಲಿ ಅವರು ಫೋಟೋಶೂಟ್ಗೆ ಬರೋಕ್ಕೆ ಹೇಳಿದ್ದು 3 ಗಂಟೆಗೆ. ನಾವು ರೆಡಿಯಾಗಿ ಹೋಗೋಷ್ಟರೊಳಗಡೆ ಆಲ್ರೆಡಿ ಒಂದು 3-3:15 ಆಗೇ ಬಿಡ್ತು. ಹಾಗೆ ನಾನು ಮನೆಯಲ್ಲೇ ಎಲ್ಲನೂ ರೆಡಿಯಾಗಿದ್ದೀನಿ. ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ನಾನೇ ರೆಡಿ ಆದೆ. ಹಾಗೆ ಮನೇಲಿ ನಾನು ಏರ್ ಸ್ಟೈಲ್ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಇನ್ನೊಂದು ಸರಿ ಟಚಪ್ ಮಾಡಿಕೊಂಡು ಏರ್ ಸ್ಟೈಲ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲೇ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಇವಾಗ ಸ್ಟುಡಿಯೋ ಹತ್ರ ಬಂದ್ವಿ. ನೋಡಿ, ನಾವು ಮಾಡಿಸ್ತಿರೋದು ಬಂದು ಕೆ ಆರ್ ನಗರಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ಹಾಗೆ ನಾನು ಈ ರೆಡ್ ಕಲರ್ದು ಗೌನ್ ಸೆಲೆಕ್ಟ್ ಮಾಡಿಕೊಂಡೆ. ಯಾಕೆಂದರೆ ಆಲ್ಮೋಸ್ಟ್ ಈ ಫೋಟೋಸ್ಗೆ ವೀಡಿಯೋಸ್ಗೆಲ್ಲ ಒಂಥರ ಡಾರ್ಕಾಗಿ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮಾರು ಇದ್ವು. ಅದರಲ್ಲಿ ನಾನು ಈ ರೆಡ್ದೇ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಆ ಸ್ಟುಡಿಯೋ ಓಪನಿಂಗ್ ದಿನವೇ ನಾವೇ ಫಸ್ಟ್ ಹೋಗಿದ್ದು. ನಮ್ಮದೇ ಫಸ್ಟ್ ಶೂಟ್ ಇದ್ದಿದ್ದು. ನೋಡಿ, ಅಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಜಸ್ಟ್ ಬೆಳಗ್ಗೆ ಅಷ್ಟೇ ಪೂಜೆ ಮಾಡಿ ನಾವೇ ಮಧ್ಯಾಹ್ನ ಮೊದಲನೇ ಶೂಟ್ಗೆ ಹೋಗ್ತಿರೋದು. ಇನ್ನು ಹೋಗ್ಬಿಟ್ಟು ನಾನು ಅಲ್ಲಿ ಸ್ವಲ್ಪ ಟಚಪ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ, ಇವಾಗ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ನೋಡಿ, ನಮ್ಮ ಸಿರಿ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾಳೆ. ಪಾಪ ಅವಳು ಯಾವಾಗಲೂ ಹಿಂಗೇ, ನಾವು ಎಲ್ಲೇ ಹೋದ್ರೂ ಪಾಪ ಅವಳೇ ನನಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ. ಮತ್ತು ಹೆಲ್ಪ್ ಮಾಡೋದ್ರಲ್ಲಿ ಅಂತೂ ಕೇಳಂಗೆ ಇಲ್ಲ ಪಾಪ. ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಕೇಳ್ತಾಳೆ. ಮತ್ತು ನಾನು ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ನಂಗೆ ಆ ಥರ ಬೇಕು, ಈ ಥರ ಬೇಕು ಅನ್ನೋ ಥರ ಏನಿಲ್ಲ. ನಾನು ಯಾವ ಥರ ಹೇಳ್ತೀನಿ ಆ ಥರ ಅವಳು ನನಗೆ ಅಡ್ಜಸ್ಟ್ ಆಗ್ತಾಳೆ. ಆ್ಯಕ್ಚುಲಿ ನಾನಿವಾಗ ಸುಮ್ಮನೆ ಯಾವ ರೀತಿ ಬರುತ್ತೆ ಅಂತ ಒಂದು ರಿಹರ್ಸಲ್ ನೋಡ್ಕೋತಾ ಇದ್ದೀನಿ. ಮತ್ತು ಇವಾಗ ಶೂಟ್ ಸ್ಟಾರ್ಟ್ ಆಯಿತು. ನಮ್ಮ ಸಿರಿ ಸುಮ್ಮನೆ ಪಾಪ ಕುತ್ಕೊಂಡು ನೋಡ್ತಾ ಇದ್ದಾಳೆ. ಅವಳು ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ನಿದ್ದೆನೂ ಬರ್ತಾಯಿತ್ತು. ನಿದ್ದೆ ಮಾಡಿ ನಾನು ಮಲ್ಕೊಬಿಟ್ರೆ ಎಲ್ಲಿ ಈ ಫೋಟೋಸ್ಗೆ ನಾನು ಇಲ್ದಂಗೆ ಆಗ್ತೀನಿ, ಮತ್ತು ಅಲ್ಲಿ ಯಾವ ರೀತಿ ಫೋಟೋಸ್ ತೆಗಿತಾರೆ ಅಂತ ನೋಡೋಕ್ಕಾಗಲ್ವಲ್ಲ. ಹಂಗಾಗಿ ಈ ಕಡೆ ನಿದ್ದೆನೂ ಮಾಡೋಂಗಿಲ್ಲ, ಈ ಕಡೆ ನೋಡೋದಕ್ಕೂ ಆಗ್ತಿಲ್ಲ. ಆ ಥರ ಆಗಿಬಿಟ್ಟಿತ್ತು ಅವಳ ಸಿಚುಯೇಷನ್ನು. ಅದಕ್ಕೆ ಸುಮ್ಮನೆ ಅಟ್ಲೀಸ್ಟ್ ನೋಡ್ತಾ ಕೂತಿದ್ಲು. ಹಾಗೆ ನಾನು ಸ್ವಲ್ಪ ಮೊಬೈಲೆಲ್ಲ ಕೊಟ್ಬಿಟ್ಟು ಚೂಚು ಏನಾದರೂ ನೋಡ್ತಾ ಕೂತಿರೋ ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಡಿ ಅಂತ ಹೇಳ್ಬಿಟ್ಟು ಕೂರಿಸಿದ್ದೆ. ಅವತ್ತು ನನಗೆ ಒಂದೇ ಒಂದು ಡಿಸಪಾಯಿಂಟ್ ಆಗಿದ್ದೇನು ಅಂದರೆ, ನಾನು ಆ್ಯಕ್ಚುಲಿ ಜ್ಯುವೆಲರಿನ ಈ ಡ್ರೆಸ್ಗೆ ಮ್ಯಾಚ್ ಆಗೋ ಥರದ್ದು ಒಂದು ಬುಕ್ ಮಾಡಿದ್ನಾ, ಅದು ಜಸ್ಟು ಒಂದೇ ದಿನ ಲೇಟ್ ಆಗಿಬಿಡ್ತು. ಅದು ಫೋಟೋಶೂಟ್ ಹಿಂದಿನ ದಿನವೇ ಬರಬೇಕಿತ್ತು. ಬಟ್ ಏನೋ ಅಲ್ಲಿ ಪ್ರಾಬ್ಲಮ್ ಆಗಿ ನನಗೆ ಅವತ್ತಲ ದಿನಕ್ಕೆ ಸಿಗಲಿಲ್ಲ ಅದು. ಇವಾಗ ಮೊದಲನೇ ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಎಲ್ಲ ಮುಗೀತು. ಹೇಳ್ಬೇಕು ಅಂದರೆ ನನಗೆ ಆ ಫೋಟೋಶೂಟ್ದು ಬಿಹೈಂಡ್ ದ ಸೀನ್ ಬರುತ್ತಲ್ಲ ಅದು, ಮತ್ತು ರೀಲ್ಸ್ಗೆಲ್ಲ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ವೀಡಿಯೋಸ್ ಬೇಕಾಗಿತ್ತು. ಬಟ್ ಏನು ಮಾಡೋದು, ನಾವು ಜೊತೆಗೆ ಯಾರೂ ಬಂದಿರಲಿಲ್ಲ, ಮತ್ತು ವೀಡಿಯೋಸ್ ಮಾಡ್ಕೊಡೋದಕ್ಕೂ ಕೂಡ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಮ್ಮದು ಫೋಟೋಸ್ ತೆಗಿವಾಗ ವ್ಲಾಗು ಮತ್ತು ರೀಲ್ಸು ಎಲ್ಲ ಕೂಡ ಮಿಸ್ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ನಾನೇ ಸುಮ್ಮನಾದೆ. ಇವಾಗ ನಮ್ಮ ಸಿರಿ ಸೆಕೆಂಡ್ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಇವಾಗ ನಂದು ಸೆಕೆಂಡ್ ಕಾಸ್ಟ್ಯೂಮ್ಗೆ ಬ್ಯಾಕ್ಗ್ರೌಂಡ್ ಬಂದು ಈ ರೀತಿ ಹಾಕಿದ್ದಾರೆ. ನಾನು ಬಂದು ಸೆಕೆಂಡ್ನೇದು ಬಂದು ಸ್ಯಾರಿ ಹಾಕ್ಕೊಂಡಿದ್ದೆ. ಟ್ರೆಡಿಷ್ನಲ್ ಆಗಿ ಬಂದಿರಲಿ, ಮಾಡ್ರನ್ ಆಗಿ ಬಂದಿರಲಿ ಅಂತ ಹೇಳ್ಬಿಟ್ಟು ಅವರು ಸ್ಟುಡಿಯೋದವರು ಅವ್ರು ಬಂದು ನನಗೆ ಬೇಕಂದರೆ ನೀವು 3-4 ಬೇಕಾದರೂ ವೇರ್ ಮಾಡಿ ಅಂತ ಹೇಳಿದ್ರು. ಬಟ್ ನನಗಿರೋ ಸಿಚುಯೇಷನಲ್ಲಿ ನನಗೆ ಆಗ್ತಿರೋ ಆ ಇದರಲ್ಲಿ ನನಗೆ 3 ಡ್ರೆಸ್ಸಲ್ಲೆಲ್ಲ ತೆಗ್ಸೋಕ್ಕಾಗಲಿಲ್ಲ. ಹಾಗಾಗಿ ನಾನು ಜಸ್ಟು ಒಂದು ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು 2 ಸಾಕು ಅಂತ ಹೇಳ್ಬಿಟ್ಟು ಒಂದು ಗೌನು ಒಂದು ಸ್ಯಾರಿಲಿ ತೆಗೆಸ್ಕೊತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಗಿದ್ದೀನಿ. ಅಲ್ಲಿ ಸ್ವಲ್ಪ ಲೈಟ್ದೇನೋ ಸರಿ ಬರಲಿಲ್ಲ, ಅದಕ್ಕೆ ಇಲ್ಲಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿರಲಿಲ್ಲ. ಇದು ಬಂದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಹೇಳ್ಬೇಕಂದ್ರೆ ಪರ್ಸ್ನಲ್ಲಾಗಿ ಆ ಗೌನ್ಗಿನ್ನ ಇದನ್ನು ರೆಡಿ ಆದಾಗಲೇ ನಾನೊಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಹಾಗೆ ಆ ಫೋಟೋಸ್ಗೂ ಚೆನ್ನಾಗಿ ಬರ್ತಾಯಿತ್ತು. ಆದರೆ ಇಲ್ಲಿ ವಿಡಿಯೋದಲ್ಲೇ ಸ್ವಲ್ಪ ಬೇರೆ ಥರ, ಸ್ವಲ್ಪ ಮಂಕ್ ಥರ ಬರ್ತಾಯಿದ್ದೆ. ನನ್ನ ಫೋನ್ ಸರಿ ಇಲ್ಲ ಅನಿಸುತ್ತೆ, ಇಲ್ಲ ಅಲ್ಲಿ ಲೈಟಿಂಗ್ ಸ್ವಲ್ಪ ಕಡಿಮೆ ಇತ್ತು ಅನಿಸುತ್ತೆ. ಸ್ಟುಡಿಯೋ ಲೈಟ್
ತೆಗಿತಾರಲ್ಲ ಅವರು ಅದ್ರದ್ದು ಚೆನ್ನಾಗಿತ್ತು. ಬಟ್ ಅಲ್ಲಿ ಲೈಟ್ ಸ್ವಲ್ಪ ಕಡಿಮೆ ಆಗಿತ್ತು, ಹಂಗಾಗಿ ಸ್ವಲ್ಪ ಇಲ್ಲಿ ವಿಡಿಯೋದಲ್ಲೆಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಮತ್ತು ನಾನು ಈ ಫೋಟೋಶೂಟ್ಗೆ ಫಸ್ಟು ಪ್ಲ್ಯಾನ್ ಮಾಡುವಾಗ ಸುಮಾರು ಕಡೆ ಕೇಳಿದೆ KR ನಗರದಲ್ಲಿ. ಬಟ್ ನನಗೆ ಪರ್ಸ್ನಲಿ ಈ ಸ್ಟುಡಿಯೋದಲ್ಲೇ ಫಸ್ಟ್ ಒಂದು ಸರಿ ತೆಗೆಸ್ಕೊಂಡಿದ್ದೆ, ಆವಾಗಲೇ ಆಲ್ಮೋಸ್ಟ್ ಇಂಪ್ರೆಸ್ ಆಗಿಬಿಟ್ಟಿದೆ. ಬಟ್ ಆದರೂ ನೋಡೋಣ ಅಂತ ಕೇಳಿದ್ದೆ. ಆವಾಗ ಆಲ್ಮೋಸ್ಟ್ ಎಲ್ಲರೂ ಔಟ್ಡೋರ್ ಶೂಟೇ ಹೇಳಿದ್ರು KR ನಗರದಲ್ಲಿ ಕೇಳಿದವರೆಲ್ಲ. ಆಮೇಲೆ ಇವ್ರ ಹತ್ರನೇ ಕೇಳಿದಾಗ ಇಂಡೋರ್ ಶೂಟ್ ಚೆನ್ನಾಗಿರುತ್ತೆ, ಹೆಂಗಿದ್ರು ನನಗೆ ಗ್ಯಾರಂಟಿ ಔಟ್ಡೋರ್ ಶೂಟ್ ಆಗಿದ್ದರೆ ನನಗಂತೂ ನಿಂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ ಹೊರಗಡೆ. ಏಕೆಂದರೆ ವೆದರ್ ಆ ರೀತಿ ಇರುತ್ತಲ್ವ, ಹಾಗಾಗಿ ನನಗೆ ನಿಂತ್ಕೊಂಡು ಫೋಟೋಸ್ ತಗೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನಾನು ಆ್ಯಕ್ಚುಲಿ ಈ ಇಂಡೋರ್ ಶೂಟ್ಗೆ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದಿದ್ದು ತುಂಬ ಒಳ್ಳೆಯದಾಯಿತು ಅಂತಲೇ ಹೇಳ್ಬೋದು. ನನಗಂತೂ ಈ ಫೋಟೋಶೂಟಿಂದ 100% ಮನಸಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿದರೆ ನನಗೆ ದೇವರಾಣೆ ಇಷ್ಟೊಂದು ಖುಷಿ ಆಯ್ತಾನೇ ಇರಲಿಲ್ಲ ಅಂತ ಅನಿಸುತ್ತೆ. ಎಸ್, ಫೈನಲಿ ಇವಾಗ ಶೂಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಚೆನ್ನಾಗಿದೆಯಾ? ಯಾವ ಥರ? ಸ್ಟುಡಿಯೋದಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮುಗೀತು, ಮೇಕಪ್ ಎಲ್ಲ ಮುಗೀತಲ್ವಾ. ಇವಾಗ ನಮ್ಮ ಸಿರಿ ಮನೆಗೆ ಬಂದ ತಕ್ಷಣ ಎಲ್ಲನೂ ತೊಗೊಂಡು ಕೂತವಳೆ. ಇನ್ನೊಂದು ಸರಿ ನಾನೇ ಹಾಕೋತೀನಿ ಅಂದ್ಕೊಂಡು. ಅವಳಿಗಂತೂ ಈ ಮೇಕಪ್ಪು, ಈ ಫೋಟೋಸು, ವೀಡಿಯೋಸ್ ಅಂದರೆ ಸಿಕ್ಕಾಬಟ್ಟೆ ಹುಚ್ಚು. ನಾನು ಆಲ್ಮೋಸ್ಟ್ ಸುಮಾರು ಸರಿ ಹೇಳಿದ್ದೀನಿ ಅವಳಿಗೆ ಈ ಥರದ್ದೆಲ್ಲ ಅಂದರೆ ಸಿಕ್ಕಾಬಟ್ಟೆ ಕ್ರೇಜು ಅಂತ. ಹಂಗೆ ಅಂದ್ಕೊಂಡು ಇವಾಗ ಯಾವ್ಯಾವ ಕಲರ್ ಬೇಕು ಎಲ್ಲ ಮಿಕ್ಸಲ್ಲಿ ನಾನೇ ಹಾಕೋತೀನಿ ಅಂತ ಕೂತಿದ್ದಾಳೆ. ನಾವು ಬೇಡ ಅಂದರೆ ಸುಮ್ಮನೆ ಇರ್ತಾಳೆ ಪಾಪ, ಆದರೆ ಇರಲಿ ಪರವಾಗಿಲ್ಲ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೆ. ಅವರಪ್ಪ ಬೇಡ ಇದೆಲ್ಲ ಹಾಳಾಗುತ್ತೆ, ಸ್ಕಿನ್ನೆಲ್ಲ ಹಾಳಾಗುತ್ತೆ, ಬೇಡ ಹಾಕೋಬೇಡ ಅಂತ ಹೇಳ್ತಿದ್ದಾರೆ. ಸರಿಯಾಗಿ ಹೆಂಗೆ ಕೂರ್ಸೋದು ಅಂತ ಗೊತ್ತಿಲ್ಲ ಅಪ್ಪಂಗೆ. ಕನ್ನಡಿ ಅದು ಇದು ಎತ್ತಿಡಿ ಫಸ್ಟು, ಹಂಗೆ ಹೆಂಗೋ ಕೂರಿಸಿ. ಇವಾಗ ಒಂದು ಹೊಡೆದ್ನಲ್ಲ ಮಗಳೇ, ಹೊಡ್ಕೊಂಡಲ್ಲ, ಅದಕ್ಕೆ ಬಂತು. ಇಲ್ಲಿ ಕೇಳಿ ಇವಾಗ ಇದು ಏನಪ್ಪ ಇದು ಅನ್ಪ್ಲ್ಯಾನ್ಡ್ ಇದು. ಹಾಂ, ನನಗೆ ಎಷ್ಟು ಸರ್ಪ್ರೈಸ್ ಕೊಟ್ಟಿದ್ದೀರಾ ಇಲ್ಲಿವರೆಗೆ? ಹಾಂ, ಎಷ್ಟು ಸರ್ಪ್ರೈಸು ಗಿಫ್ಟು? ತುಂಬ ಹಾಂ, ತುಂಬ ಕೊಟ್ಟಿದ್ದೀನಿ. ನಿಜ ಹೇಳ್ಬೇಕು, ನೆನ್ಪಿರಕಲ್ಲಿ ಕೊಟ್ಟಿದ್ರೆ ತಾನೇ, ಒಂದುವೇ ಕೊಟ್ಟಿದ್ರೆ ತಾನೇ ಅಲ್ಲಿ ಸರ್ಪ್ರೈಸ್ನ. ಇವಾಗ ಅದಕ್ಕೆಲ್ಲ ಒಂದು ಚಾನ್ಸು, ಅದನ್ನೆಲ್ಲ ಬಿಟ್ಬಿಡ್ತೀನಿ ನಾನು. ಅದಕ್ಕೆಲ್ಲ ಒಂದು ಕೌಂಟ್ ಆಯ್ತದೆ. ಏನು ಹೇಳಿ ಅದನ್ನು ನೀವು ಮಾಡಿದ್ರೆ ನಾನು ಇದನ್ನೆಲ್ಲ ಸರ್ಪ್ರೈಸು ಗಿಫ್ಟೆಲ್ಲ ಬಿಟ್ಟಾಕ್ತೀನಿ. ಅಲ್ಲ, ಅದು ಒಂದು ನೀವು ಮಾಡಿಕೊಟ್ರೆ ನನಗೆ ಇದಕ್ಕೆಲ್ಲ ಅದು ಒಂದೇ ಸಮ. ಸದ್ಯಕ್ಕೆ ಈ ಪ್ರೆಸೆಂಟ್ ಟೈಮಲ್ಲಿ ಇನ್ನು 15 ದಿನ ಆದಮೇಲೆ ಸ್ಯಾರಿ ಏನು ಇಷ್ಟು ದಿನ ಗಿಫ್ಟ್ ಕೊಟ್ಟಿದ್ದಕ್ಕೆ ಅದೊಂದು ಸಮ ಆಗ್ಬಿಡುತ್ತಾ? ಹೇಳಿ ನೋಡೋಣ, ಯೋಚನೆ ಮಾಡಿ. ಅವತ್ತು ಆ ಚಾಲೆಂಜ್ ಗೇಮ್ ಮಾಡುವಾಗ ಅಷ್ಟೊಂದೆಲ್ಲ ತಲೆ ಉಪಯೋಗಿಸಿದ್ರಲ್ಲ, ಇವಾಗ ಹೇಳಿ ಅದೇನಿರ್ಬೋದು ಅಂತ. ನನ್ನ ತಲೆಯಲ್ಲಿ ಏನಿರುತ್ತೆ ಸದ್ಯಕ್ಕೆ? ಇನ್ನು 15 ದಿನ ಆದಮೇಲೆ ಏನು ನೋಡ್ತಿರ್ಬೋದು? ಇದೊಂದು ಮಾಡಿಕೊಟ್ರೆ ಇಷ್ಟಕ್ಕೆಲ್ಲ ಆಲ್ಮೋಸ್ಟ್ ಸಮ. ನಾನು ವಜಾ ಹಾಕ್ಬಿಡ್ತೀನಿ ಅದಕ್ಕೆಲ್ಲ. ಎಂಥ ಚೈನು? ಗೋಲ್ಡ್ ಚೈನು. ಈ ಟೈಮಲ್ಲಿ ನಾನು ಗೋಲ್ಡ್ ಚೈನ್ ಕೇಳಲ್ಲ ಈ ರೇಟಲ್ಲಿ? ನಂಗೆ ಕೊಡಿಸಿ ಅದಕ್ಕೆಲ್ಲ ಸಮ ಆಗಲಿ ಅಂತ. ಹತ್ತು ನಿಮಿಷ, 1/4 ಗಂಟೆ ಆಯಿತು, ಇನ್ನೂ ಗೊತ್ತಾಯ್ತಾ ಇಲ್ಲ. ಇನ್ನೊಂದು ಡೆಲಿವರಿ ದಿನ ಜೊತೆಗಿರ್ಬೇಕು ಅಂತ. ಅದೇನು ಸರ್ಪ್ರೈಸ್ ಅಂತ ಅನ್ಸಲ್ಲ, ಮಾಮೂಲಿ ಅವೆಲ್ಲ ಇರೋದೆ. ಪೂರ್ವಿಕ್
ಬಾಯ್ ನಾನು ಯಾರು ಹಾಂ ಅಷ್ಟೇ. ಯಾರು ನೋಡು ಇನ್ನೊಂದ್ಸರಿ ಇಲ್ಲಿ ನೋಡು ನನ್ನ ನೋಡು ಯಾರು ನಾನು ನನ್ನೇ ಮರ್ತ್ಕೊಬಿಟ್ಟವನೆ ಸ್ಯಾರಿ ಹಾಕೊಂಡಿರೋದಕ್ಕೆ ಗೊತ್ತಾಯ್ತಿಲ್ವಾ ನಾನು ಯಾರಂತ ಗೊತ್ತಾಗ್ತಿಲ್ವಾ ಸೊ ಗಾಯ್ಸ್ ನಾನು ಆ ವಿಡಿಯೋನ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾವು ಹೊರಗಡೆ ಹೋದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತೆ ಅಷ್ಟೊತ್ತಿಗೆ ಇನ್ನು ನೆಕ್ಸ್ಟ್ ಡೇ ಅಷ್ಟರೊಳಗಡೆ ಪ್ರಸನ್ನ ಅವರು ಕೂಡ ಹೊರಟೋದ್ರು. ಸೊ ಹಾಗಾಗಿ ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಕ್ಚುಲಿ ಅವತ್ತು ನಾನು ಏನು ಕೇಳೋಕೆ ಹೊರಟಿದ್ದೆ ಅಂದರೆ ಸರ್ಪ್ರೈಸು ಅಂದರೆ ಗಿಫ್ಟು ಅಂದರೆ ಏನೋ ದೊಡ್ಡ ದೊಡ್ಡ ಕಾಸ್ಟ್ಲಿ ಗಿಫ್ಟ್ಸೋ ಇಲ್ಲ ಬೇರೆ ಆಳು ಮುಳು ಎಂಥದ್ದು ಇಲ್ಲ. ನಾನು ಜಸ್ಟ್ ಕೇಳೋಕೆ ಹೊರಟಿದ್ದೇನು ಅಂದರೆ ಹಾಸ್ಪಿಟಲ್ಗೆ ಹೋದಾಗ ಜಸ್ಟ್ ಡೆಲಿವರಿ ವ್ಲಾಗ್ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಡಿ ಅಂತ. ಅದು ಅವ್ರ ಕೈಲಿ ಹೇಳ್ಬೇಕು ಅಂದರೆ ಅವತ್ತಿನ ದಿನ ಅದೆಲ್ಲ ಮಾಡೋಕ್ಕಾಗೋದು ಇಲ್ಲ. ನಾನು ಕೇಳಿದೆ ಅಂತ ಮಾಡೋಕ್ಕಾಗೋದು ಇಲ್ಲ, ಅವರು ಮಾಡ್ಕೊಡೋಕ್ಕೂ ಆಗೋದು ಇಲ್ಲ. ಅವಾಗ ಎಷ್ಟೆಷ್ಟು ಭಯ ಆತಂಕದಲ್ಲಿ ಇರ್ತಾರೋ, ಏನು ಕತೆ ಏನು ಸಿಚುವೇಶನಲ್ಲಿ ಇರ್ತೀವೋ. ಸೊ ಅದನ್ನೇ ನಾನು ಕೇಳಿದ್ದಷ್ಟೇ. ಜಸ್ಟು ಅಲ್ಲಿ ಹಾಸ್ಪಿಟಲಲ್ಲಿ ಆ ಸಿಚುವೇಶನ್ ಯಾವ ರೀತಿ ಇರುತ್ತೆ, ನಾನು ಯಾವ ರೀತಿ ಇರ್ತೀನಿ, ನಮ್ಮ ಮನೆಯವರು ಮತ್ತು ಪ್ರಸನ್ನ ಅವರೆಲ್ಲ ಏನೇನು ಮಾಡ್ತಿರ್ತಾರೆ ಆ ಟೈಮಲ್ಲಿ, ಅದನ್ನು ಎಲ್ಲ ಕಂಪ್ಲೀಟ್ ಒಂದಿನ 2 ದಿನ ಎಲ್ಲ ಯಾವ ರೀತಿ ಇರುತ್ತೆ ಹಾಸ್ಪಿಟಲಲ್ಲಿ ಅನ್ನೋದನ್ನ ಒಂದು ಮೆಮೊರಿಯಾಗಿ ನನಗೆ ಬೇಕು. ಅದು ಯಾಕೆ ಅಂದರೆ ಇವಾಗ ಅನ್ಕೋತಿರ್ಬೋದು ಬೇರೆ ಯೂಟ್ಯೂಬರ್ಸ್ ಎಲ್ಲ ಡೆಲಿವರಿ ವ್ಲಾಗ್ ಮಾಡ್ತಾರಲ್ಲ ಅದಕ್ಕೆ ನಾನು ಮಾಡ್ತಿದ್ದೀನಿ ಅಲ್ವಾ ಅನ್ನೋ ಥರ ಅಲ್ಲ. ನನಗೆ ಅದೊಂದು ಮೆಮೊರಿ ಇರಬೇಕು. ಇನ್ನು ನಾನು 5-10 ವರ್ಷ ಬಿಟ್ಕೊಂಡು ನೆನ್ಪು ಮಾಡಿಕೊಂಡ್ರು ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಅವತ್ತು ಏನೇನೆಲ್ಲ ಮಾಡಿದ್ವಿ, ಏನೇನೆಲ್ಲ ನಾನು ಎಷ್ಟೆಷ್ಟು ಸಂಕಟಪಟ್ಟಿದ್ದೆ, ನಮ್ಮ ಮನೆಯವರೆಲ್ಲ ಯಾವ ರೀತಿ ಸಂಕಟಪಟ್ಟಿದ್ರು ಅದನ್ನೆಲ್ಲ ನೋಡಿ ನೆನಪಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ನಾನು ಡೆಲಿವರಿ ವ್ಲಾಗ್ ಮಾಡಿಕೊಡಿ ಅಂತ ಕೇಳ್ತೀನಿ. ಅವರೇನೋ ಇವಾಗ ಅನ್ಕೋಬೋದು, ಬಟ್ ಅಲ್ಲಿ ಸಿಚುವೇಶನ್ಗೆ ಹೋದಾಗ ಅಲ್ಲಿ ಹಾಸ್ಪಿಟಲಲ್ಲೆಲ್ಲ ಪ್ರತಿಯೊಂದು ಸಿಚುವೇಶನ್ನು ಮೊಬೈಲಲ್ಲಿ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ನನಗೂ ಗೊತ್ತು. ಬಟ್ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದೆಷ್ಟೆಷ್ಟು ಮಟ್ಟಿಗೆ ವೀಡಿಯೋ ಮಾಡಿಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟೇ ನಾನು ಕೇಳಿದ್ದು, ಜಸ್ಟ್ ಡೆಲಿವರಿ ಹಾಸ್ಪಿಟಲ್ ವ್ಲಾಗ್ ಮಾಡಿಕೊಡಿ ಅಲ್ಲಿ ಹೋದಾಗ ಅಂತ, ಬೇರೆ ಏನೂ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.